ಸರ್ಕಾರ ಬಹಳ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಅನ್ನೋದರ ಅಪ್ಡೇಟ್ ಇದು. ಯಾಕಂದ್ರೆ ಡಿಪ್ಲೊಮಾ ಹಾಗೂ ಇಂಜಿನಿಯರಿಂಗ್ ಪರೀಕ್ಷೆಯನ್ನ ರದ್ದುಗೊಳಿಸಿ ಆದೇಶವನ್ನ ಹೊರಡಿಸಲಾಗ್ತಾ ಇದೆ. ಪ್ರಥಮ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಪರೀಕ್ಷೆ ಇರೋದಿಲ್ಲ. ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್, ಫೋರ್ತ್ ಸೆಮಿಸ್ಟರ್ ಅವರಿಗೆ ಎಕ್ಸಾಮ್ಸ್ ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. 2 ವರ್ಷ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ದಿನಾಂಕ ನಾವು ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದೇ ದಿನಾಂಕದಲ್ಲಿ ಪರೀಕ್ಷೆಯನ್ನು ಆಗುತ್ತೆ. ಯಾಕೆಂದರೆ ಎಲ್ಲ ಒಂದು ಕಡೆ ಕೆಲವು ಕಮ್ಯುನಿಕೇಷನ್ ಗ್ಯಾಪು ಇನ್ನೊಂದು ಆಗುತ್ತಾ, ಪೋಸ್ಟ್ಪೋನ್ ಆಗುತ್ತಾ, ಏನು ಪೋಸ್ಟ್ಪೋನ್ ಯಾವುದೂ ಆಗಲ್ಲ. ಇದೇ ದಿನಾಂಕದಲ್ಲೇ ಪರೀಕ್ಷೆ ಆಗುತ್ತೆ ಅನ್ನೋಂಥದ್ದನ್ನ ಸ್ಪಷ್ಟವಾಗಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹೆಲ್ಪ್ಲೈನು ಸಹ ಈಗ ಅದರಲ್ಲೂ ಎಸ್ಟಾಬ್ಲಿಷ್ ಮಾಡ್ತೀವಿ. ಯಾರಿಗೇನಾರ ಈ ಸೆಂಟರ್ಸು ಮತ್ತು ಇನ್ನೊಂದು ಬೇರೆ ಕನ್ವೀನಿಯೆಂಟಾಗಿ ಚೇಂಜ್ ಮಾಡ್ಕೋಬೇಕಿದ್ರೆ, ಇಲ್ಲ ಬೇರೆ ಸೆಂಟರ್ಗಳು ತೊಗೊಳ್ಬೇಕಿದ್ರೆ ಇದೆಲ್ಲವಕ್ಕೂ ಚೇಂಜ್ ಮಾಡ್ಕೊಳ್ಳಿಕ್ಕೂ ಅವಕಾಶವನ್ನು ಮಾಡಿಕೊಡ್ತೀವಿ. ಮತ್ತು ಇದ್ರ ಜೊತೆಯಲ್ಲೇ PGCET ಯಾರು MBA MCA ಎಕ್ಸಾಮ್ಸ್ಗಳಿಗೇನು ಈಗಾಗಲೇ ನಾವು ನಿಶ್ಚಯ ಮಾಡಿದ್ದೀವಿ. ಆಗಸ್ಟ್ 8, 9 ಆ ದಿನಾಂಕದಲ್ಲೇ ಈ PGCET ನಡೆಯುವಂಥದ್ದಾಗುತ್ತೆ. 8, 9ನೇ ತಾರೀಕು ಆಗಸ್ಟ್ 8, 9 ನಿಗದಿತವಾದಂಥ ದಿನಾಂಕವೇ ನಡೆಯುತ್ತೆ. ಮತ್ತು ಡಿಪ್ಲೊಮೊ CET ಸಹ ಆಗಸ್ಟ್ 9ನೇ ತಾರೀಕೆ ನಡೆಯುತ್ತೆ. ಯಾವ ಒಂದು ಬದಲಾವಣೆ ಇಲ್ಲ. ಇದನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಇಂಜಿನಿಯರಿಂಗ್ದು ಪ್ರೊಫೆಷ್ನಲ್ ಒಂದು ಸ್ವಲ್ಪ ಡಿಲೇ ಆಗುತ್ತೆ. ಆದರೆ ಕೌನ್ಸ್ಲಿಂಗ್ ಒಂದು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ. ಅದನ್ನು ತಿಳಿಸ್ತೀವಿ. ಈಗ ಅದನ್ನೆಲ್ಲ ತಿಳಿಸ್ತೀವಿ. ಅದ್ರ ಡೀಟೇಲ್ಸ್ನ ನೆಕ್ಸ್ಟ್ ಕೊಡುವಂಥದ್ದಾಗುತ್ತೆ. ಫಸ್ಟಿಗೆ ಏನು ಎಕ್ಸಾಮ್ಸ್ ಇದೆ, ರೆಗ್ಯುಲರ್ ಕ್ಲಾಸಸ್ಸು, ಡಿಗ್ರಿ, ಯೂನಿವರ್ಸಿಟಿಗಳು, ಬೇರೆ ಬೇರೆ ಪ್ರೊಫೆಷ್ನಲ್ ಒಂದು ಬಿಟ್ಟು ಅದರದ್ದು, ಯಾಕೆಂದರೆ ನೀಟ್ ಎಕ್ಸಾಮ್ಸನ್ನು ಲೇಟಾಗಿರೋದ್ರಿಂದ ಆ ಡೇಟ್ಸ್ಗಳನ್ನ ನೋಡ್ಕೊಳ್ತಾ ಇದ್ದೀವಿ. ಅದನ್ನು ನೋಡ್ಕೊಂಡು ಕೌನ್ಸ್ಲಿಂಗ್ ಅಂತೂ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಯಾರ್ಯಾರು ಬೇರೆ ಬೇರೆ ಆಪ್ಷನ್ನ ಈಗ ಅದನ್ನು ಬೇಡ, ಇದನ್ನು ಮಿಕ್ಸ್ ಆಗೋದು ಬೇಡ. ಯಾಕೆಂದರೆ ಇದನ್ನು ಸ್ಪಷ್ಟವಾಗಿ ಹೋಗುವಂಥದ್ದು ಹೋಗಲಿ, ಮತ್ತು ನಿಮಗೆ ಶೇರ್ ಮಾಡೋಂಥದ್ದು ಆಗುತ್ತೆ. ಸರ್ ಕೇಳಿ ಸರ್. ಸರ್, ಈಗ SSLC ಎಕ್ಸಾಮ್ 8.5 ಲಕ್ಷ ಮಕ್ಕಳಿದ್ರು. 10 ದಿನ ಎಕ್ಸಾಮ್ ಅಂದರೆ 6 ಸಬ್ಜೆಕ್ಟ್ 10 ದಿನ ಎಕ್ಸಾಮ್ ಮಾಡಿದ್ರು. ಆದರೆ ಡಿಗ್ರಿ ಚಿಕ್ಕ ಮಕ್ಕಳಿಗೆ ಅಂದರೆ 14-15 ವರ್ಷದ ಮಕ್ಕಳಿಗೆ ಅಷ್ಟೊಂದು ಮುಂಜಾಗ್ರತೆ ಕ್ರಮ ತಗೊಂಡು ಎಕ್ಸಾಮ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ. ಈಗ ಇಷ್ಟು ದೊಡ್ಡ ಮಕ್ಕಳಿಗೆ ನೀವು ಈ ಥರ ಪಾಸ್ ಮಾಡೋದ್ರಿಂದ ಅದು ಬೇರೆ ರೀತಿ ಪರಿಣಾಮ ಬೀರೋದಿಲ್ಲ ಅನ್ನೋಂಥದ್ದು. ಯಾಕಂದ್ರೆ ಈ ವರ್ಷ ಪಾಸ್ ಆಗಿರೋರು ಫೈನಲ್ ಇಯರ್ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಸಮಸ್ಯೆ ಆಗ್ಬೋದು. ಮತ್ತೆ ಇದು ಮುಂದುವರೆದ್ರೆ, ಇನ್ ಕೇಸ್ ಏನಾದರೂ ಕೊರೋನಾ ಮುಂದುವರೆದ್ರೆ ಆ ಸಂದರ್ಭದಲ್ಲಿ ಪಾಸ್ ಮಾಡುವಂತ ಬೇಡಿಕೆಗಳು ಬರುತ್ತದೆ. ಸೊ ಹಾಗಾಗಿ ಪೋಷಕರ ಮತ್ತೆ ವಿದ್ಯಾರ್ಥಿಗಳ ಒತ್ತಡಕ್ಕೆ ಮಣಿದು ಮಾಡ್ತಿದ್ದೀವಿ ಅನ್ನೋ ಒಂದು, ಮತ್ತೆ ವಿದ್ಯಾರ್ಥಿಗಳ ಸಮಸ್ಯೆ ಆಗ್ಬಾರ್ದು ಅನ್ನೋದು ಮುಂದಾದ್ರೆ ಮತ್ತೆ ಅದು ಫೈನಲ್ ಇಯರ್ ಪಾಸ್ ಮಾಡಿ ಅಂತ ಕೇಳಿದ್ರೆ ಅದನ್ನು ಮಾಡ್ತಿದೆ ಸರ್ಕಾರ. ಯಾಕೆ ಜವಾಬ್ದಾರಿ ತಗೊಳ್ಳೋಕೆ ಸರ್ಕಾರ ಹೆದರಿಕೆ ಆಯ್ತಾ ಹೈಯರ್ ಎಜುಕೇಶನ್ಗೆ ಅಂತ? ಇದು ಯಾವುದೂ ಇಲ್ಲ. ಇದೂ ಪ್ರಮೋಷನ್ ಆಗ್ತಿರೋಂಥದ್ದು ಈಗಿನ ಎಕ್ಸಿಸ್ಟಿಂಗ್ ಏನವರ ಒಂದು ಪ್ರೀವಿಯಸ್ ಇಂಟರ್ನಲ್ ಅಸೆಸ್ಮೆಂಟ್ 50% ಇಂಟರ್ನಲ್ ಅಸೆಸ್ಮೆಂಟ್ ಮೇಲೆ ಮತ್ತು 50% ಪ್ರೀವಿಯಸ್ ಯೂನಿವರ್ಸಿಟಿ ಎಕ್ಸಾಮ್ ಆಧಾರಿತವಾಗಿ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್ ಮಾಡಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸಿಗೆ ಮಾಡ್ತಾಯಿದ್ದೀವಿ. ಮತ್ತು ಅವ್ರಿಗೆ ಬ್ಯಾಕ್ಲಾಗ್ನಲ್ಲಿ ಏನು ಪ್ರಮೋಷನ್ ಕೊಡ್ತಾ ಇಲ್ಲ, ನಾವು ಬ್ಯಾಕ್ಲಾಗ್ನ ಮುಂದಿನ ಸೆಮಿಸ್ಟರ್ ಎಕ್ಸಾಮ್ಸ್ನಲ್ಲಿ ಅಪಿಯರ್ ಆಗಲಿಕ್ಕೆ ಮಾಡ್ತಾಯಿದ್ದೀವಿ. ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಎಕ್ಸಾಮಿನೇಷನ್ ಆಗಲೇಬೇಕಾಗುತ್ತೆ. ಅವರು ಉದ್ಯೋಗ ವಿಚಾರಕ್ಕಾಗಲಿ ಮತ್ತು ಬೇರೆ ಬೇರೆ ಎಲ್ಲ ಕಾರಣಗಳಿಗೂ ಈ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಎಕ್ಸಾಮ್ಸ್ ಆಗೇ ಆಗುತ್ತೆ. ಮತ್ತು ಅವ್ರ ಬ್ಯಾಕ್ಲಾಗ್ ಎಕ್ಸಾಮ್ಸ್ ಇರುತ್ತೆ. ಮತ್ತು ಸಾಕಷ್ಟು ಇವೆಲ್ಲವನ್ನು ಎಲ್ಲ ಕುಲಪತಿಗಳ ಜೊತೆ, ಶಿಕ್ಷಣ ತಜ್ಞರ ಜೊತೆ ಇಷ್ಟವರೆಗೂ ಕೆಲವು ತಿಂಗಳಲ್ಲಿ ಎಲ್ಲ UGC ಎಲ್ಲರ ಜೊತೆನೂ ಸಾಕಷ್ಟು ಕನ್ಸಲ್ಟೇಷನ್ಗಳಾಗಿ ಎಲ್ಲ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಈ ನಿರ್ಣಯವನ್ನು ತಗೊಳ್ಳಾಗಿದೆ. ಭಾಳಷ್ಟು ಈ ಕೆಲವಷ್ಟು ತಿಂಗಳುಗಳು ಇದನ್ನೆಲ್ಲ ನೋಡಿದ್ದೀವಿ. ಇದನ್ನೆಲ್ಲ ನೋಡಿ ಈ ಒಂದು ಫೈನಲ್ ಡಿಸಿಷನ್ನ ತಗೊಳ್ಳಾಗಿದೆ. ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಇದ್ದೇ ಇರುತ್ತೆ. ದೇರ್ ಇಸ್ ನೋ ಸೆಕೆಂಡ್ ಥಾಟ್. ಏನೂ ಬದಲಾವಣೆ ಇರಲ್ಲ. ಬ್ಯಾಕ್ಲಾಗ್ ಎಕ್ಸಾಮ್ ಅವ್ರು ಅಪಿಯರ್ ಆಗಬೇಕು, ಫೈನಲ್ ಇಯರ್ ಎಕ್ಸಾಮ್ಸ್ಗೂ ಅಪಿಯರ್ ಆಗಬೇಕು. ದೇರ್ ಇಸ್ ನೋ ಚೇಂಜಸ್. ಸರ್, ಇನ್ನೊಂದು ಈಗ 50% ಇಂಟರ್ನಲ್ ಅಸೆಸ್ಮೆಂಟ್ ಆಯಿತು, 50% ಹಿಂದಿನ ಎಕ್ಸಾಮ್ ಅಂತ ಹೇಳ್ತಾ ಇದೆ ಸರ್. ಈಗ ಹಿಂದಿನ ಎಕ್ಸಾಮ್ ಅಲ್ಲಿ ಯಾರೋ ಒಬ್ಬ ಡಲ್ ಆಗಿರ್ತಾನೆ ಅಂತ ಅನ್ಕೊಳ್ಳಿ. ಸೊ ಅದನ್ನ ಆಧಾರದ ಮೇಲೆ ಕೊಟ್ಬಿಟ್ರೆ ಈ ಎಕ್ಸಾಮ್ ಚೆನ್ನಾಗಿ ಬರೆಯಲ್ಲ
ಯಾವ ರೀತಿ ನೀವು ಇದನ್ನ ಮಾಡ್ತೀರಾ, ಅದನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀರಾ? ಈಗ ಇದನ್ನೆಲ್ಲವನ್ನು ಕನ್ಸಿಡ್ರೇಷನ್ ತೊಗೊಂಡು ಇಂಟರ್ನಲ್ ಅಸೆಸ್ಮೆಂಟ್ ಮತ್ತು ಇದು ಮಾಡ್ತೀವಿ. ಯಾರಿಗಾರು ತೃಪ್ತಿ ಆಗಲ್ಲ ಅಂತ ಹೇಳ್ದಲ್ಲ, ಯಾರು ನಮ್ಗೆ ಸ್ಯಾಟಿಸ್ಫೈ ಆಗಲ್ಲ ಅಂತಂದವರು ಮುಂದಿನ ಬರೋವಂಥ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ನೆಕ್ಸ್ಟ್ ಡಿಸೆಂಬರ್ ಅಥವಾ ಜನವರಿನಲ್ಲಿ ಯಾರು ಇನ್ನೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಕೋಬೇಕು, ಚೆನ್ನಾಗಿ ಮಾಡ್ಕೋಬೇಕು ಅನ್ನೋಂಥ ಆಸೆ ಪಡೋರಿಗೆ ಡಿಸೆಂಬರ್ ಅಥವಾ ಜನವರಿನಲ್ಲಿ ಬರುವಂಥ ರೆಗ್ಯುಲರ್ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ಬರೆಯಲಿಕ್ಕೆ ಅವಕಾಶ ಇದೆ. ಮಾರ್ಗಸೂಚಿ ಏನಾದ್ರು ಮಾಡ್ತೀರಾ? 50% ಹಿಂದಿನ ತರಗತಿಗಳ ಹಿಂದಿನ ಎಕ್ಸಾಮ್ ನೋಡ್ ಮಾಡ್ತೀನಿ ಅಂತ, ಸೊ ಅಲ್ಲಿ ಹಿತಾಸಕ್ತಿಗಳು ಏನಾದ್ರು ಬೇರೆ ಆದ್ರೆ ಯಾರ ಮೇಲೆ ಕೋಪ ಇತ್ತು ಒಬ್ರಿಗೆ ಅಂತ ಅಂತೇಳಿ ಅದರ ಮಾರ್ಗಸೂಚಿ ಏನಾದ್ರು ರಿಲೀಸ್ ಆಗುತ್ತೆ ಹೈಯರ್ ಎಜುಕೇಶನ್? ಎಲ್ಲವೂ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ಎಲ್ಲ ಮಾರ್ಗಸೂಚಿಗಳನ್ನು ಕೊಡುವಂಥದ್ದಾಗುತ್ತೆ. ಈಗಲೂ ಸರ್ಕಾರದ ಗೌರ್ಮೆಂಟ್ ಆರ್ಡ್ರನ್ನು ನಾವು ಮಾಡಿ ಆಗಿದೆ. ಗೌರ್ಮೆಂಟ್ ಆರ್ಡ್ರ್ನಲ್ಲೂ ಭಾಳ ಸ್ಪಷ್ಟವಾದಂಥ ಮಾರ್ಗಸೂಚಿಗಳು, ಇನ್ನೂ ಮೈನ್ಯೂಟ್ ಡೀಟೇಲ್ಸ್, ಇನ್ನು ಮೈಕ್ರೋ ಡೀಟೇಲ್ಸ್ಗಳನ್ನು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ಒದಗಿಸುವಂಥದ್ದು ಮಾಡ್ತಾರೆ. ಈಗೆಲ್ಲ ಕಾಂಪ್ರಿಹೆನ್ಸಿವ್ ಆಗಿ ಒಟ್ಟಾರೆ ಬೇರೆ ಬೇರೆ ರಾಜ್ಯದಲ್ಲಿ ನೋಡಿದಾಗ ಎಲ್ಲ ಘೋಷಣೆಗಳಾಗಿ ಎಡವಟ್ಟಾಗುವಂಥದ್ದಾಗ್ತಿತ್ತು. ಆದರೆ ಇಲ್ಲಿ ಇವತ್ತು ನಾವು ಎಲ್ಲ ಸ್ಟ್ಯಾಚ್ಯೂಟ್ರಿ ಬಾಡೀಸ್ ಮತ್ತು ಆನರಬಲ್ ಚಾನ್ಸಲರ್ ಮತ್ತು ಗವರ್ನರ್ನ ಅವರ ಅನುಮತಿನೂ ಸಹ ಪಡೆದು, ನಮ್ಮ ಆ್ಯಕ್ಟಲ್ಲಿ ಅವರ ಒಂದು ಪರ್ಮಿಷನ್ ತೊಗೊಳ್ಬೇಕು ಅಂತಿದೆ, ಅವರ ಪರ್ಮಿಷನ್ನು ಸಹ ತಗೊಂಡು ಮತ್ತು ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಜ್ಞೆಯನ್ನು ಸಹ ಪಡೆದು ಎಲ್ಲ UGC ಎಲ್ಲ ಬಾಡೀಸ್ಗಳಿಂದನೂ ಎಲ್ಲ ಕನ್ಕರೆನ್ಸ್ ಇದೆ, ಎಲ್ಲರ ಕನ್ಕರೆನ್ಸ್ ಇಟ್ಕೊಂಡು ಮತ್ತು ನಮ್ಮ ಎಲ್ಲ ವಿಶ್ವವಿದ್ಯಾಲಯಗಳ ಕನ್ಕರೆನ್ಸ್ ಇದೆ, ಅವರು ಸಹ ಎಲ್ಲ ಸಂಪೂರ್ಣ ಒಮ್ಮತದಿಂದ ಎಲ್ಲರ ಅಭಿಪ್ರಾಯವನ್ನು ಪಡೆದು ಅಲ್ಟಿಮೇಟ್ಲಿ ದಿಸ್ ವಾಸ್ ಅ ರೈಟ್ ಟೈಮ್. ಇದ್ರ ಮುಂಚೆ ಏನೂ ಮಾಡಲಿಕ್ಕೂ ನಿಶ್ಚಯ ಮಾಡಲಿಕ್ಕೆ ಬರೀ SLC ಮತ್ತು PUC ಪರೀಕ್ಷೆ ಕಂಡಕ್ಟ್ ಮಾಡಲಿಕ್ಕೆ ಮಾತ್ರ ಇದುವರೆಗೂ ಪರ್ಮಿಷನ್ ಇತ್ತು. ಬೇರೆ ಯಾವುದೇ ಡಿಗ್ರಿ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಇದುವರೆಗೂ ಪರ್ಮಿಷನ್ ಇರಲಿಲ್ಲ. ಇದು ತಮಗೂ ಎಲ್ಲ ಗೊತ್ತಿದೆ. ಹಾಗಾಗಿ ಈಗ ಎಲ್ಲವೂ ಪೂರಕವಾಗಿ ಒಟ್ಟಾರೆ ಎಲ್ಲರ ಬಾಡೀಸ್ಗಳಿಂದನೂ ಅನುಮತಿ ಸಿಕ್ಕಿದ್ರಿಂದ ಇವತ್ತು ಒಟ್ಟಾರೆ ನಾವು ರಾಜ್ಯ ಸರ್ಕಾರದಲ್ಲಿ ಈ ನಿಶ್ಚಯವನ್ನು ಮಾಡಿದ್ದೀವಿ. ನಮ್ಮ ಇಲಾಖೆಯಿಂದ ಇದನ್ನು ನಿಶ್ಚಯ ಮಾಡಿ ಕಾರ್ಯರೂಪಕ್ಕೆ ತರುವಂಥದ್ದು ಆಗುತ್ತೆ. ಸರ್, ಈಗ ಕೆಲವು ವಿಶ್ವವಿದ್ಯಾಲಯಗಳು ಆನ್ಲೈನ್ ಎಕ್ಸಾಮ್ ಮಾಡಬೇಕಿದ್ರೆ ಆನ್ಲೈನ್ ಮಾಡ್ಬೋದು, ಕೆಲವರು ಆಫ್ಲೈನಲ್ಲಿ ಮಾಡ್ತಾರೆ, ಆಫ್ಲೈನಲ್ಲಿ ಮಾಡ್ಬೋದು, ಡಿಪೆಂಡಿಂಗ್ ಆನ್ ದೇರ್ ಇನ್ಫ್ರಾಸ್ಟ್ರಕ್ಚರ್. ಯಾರಿಗೇನು ಇನ್ಫ್ರಾಸ್ಟ್ರಕ್ಚರ್ ಇದೆ, ಯಾರಿಗೇನು ಸರಿ ಅನಿಸುತ್ತೆ, ಆಯಾ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳಿಗೆ ಬಿಟ್ಟಂಥ ವಿಚಾರ. ಹಾಗಾಗಿ ಕಂಡಕ್ಷನ್ ಆಫ್ ಎಕ್ಸಾಮ್ಸ್ ಅವ್ರಿಗೆ ಬಿಟ್ಟಿರೋಂಥ ವಿಚಾರ. ಆನ್ಲೈನಲ್ಲಾರ ಮಾಡ್ಬೋದು, ಆಫ್ಲೈನಲ್ಲಾರ ಮಾಡ್ಬೋದು, ಅಥವಾ ಹೈಬ್ರಿಡ್ನಲ್ಲಾರ ಮಾಡ್ಬೋದು. ಹೈಬ್ರಿಡ್ ಅಂದರೆ ಮಿಕ್ಸ್ ಆಫ್ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್. ಅದಕ್ಕೆ ಹೈಬ್ರಿಡ್ ಆಗುತ್ತೆ ಸರ್. ಅದೆಲ್ಲ ಸಂಬಂಧಪಟ್ಟ ಅವ್ರು ನೋಡಿಕೊಂಡು ಏನೇನು ಸೂಟಬಲ್ ಇದೆ ಆ ಸಂಬಂಧಪಟ್ಟ ಯೂನಿವರ್ಸಿಟಿಗಳು ನಿಶ್ಚಯ ಮಾಡ್ತಾರೆ ಸರ್. ಡಿಪೆಂಡಿಂಗ್ ಆನ್ ದ ಕೋರ್ಸ್, ಪ್ರೋಗ್ರಾಮ್, ಸಬ್ಜೆಕ್ಟ್. ಕೆಲವು ಪ್ರಾಕ್ಟಿಕಲ್ಗೆ ಬರಲೇಬೇಕಾಗತ್ತೆ, ಅದು ಬಂದ್ ಮಾಡುವಂಥದ್ದಾಗುತ್ತೆ. ಮತ್ತು ಅದು ಹೆಲ್ಪ್ಲೈನ್ ಬಗ್ಗೆ ಏನು ಹೇಳಿದೆ? ಇನ್ನೇನು ಹೌದಾ? ಅಲ್ಲ ಶ್ರೀನಿವಾಸ್, ಇದನ್ನು ಕ್ಯಾರಿ ಮಾಡಿಬಿಡ್ರಪ್ಪ. ಶ್ರೀಧರ್ ಏನಿದ್ದಾನೆ? ಓಕೆ, ಬಹಳ ಮಹತ್ವದ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಅದರ ಬಗ್ಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನ ಕೊಟ್ಟರು. ಪ್ರಮುಖವಾಗಿ ಡಿಪ್ಲೊಮಾ ಹಾಗೂ ಇಂಜಿನಿಯರಿಂಗ್ ಪರೀಕ್ಷೆಯನ್ನು ರದ್ದು ಮಾಡಲಾಗ್ತದೆ. ಅದರಲ್ಲೂ ಪ್ರಮುಖವಾಗಿ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ನ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಬರೀಬೇಕಾಗಿತ್ತಲ್ಲ, ಅದು ಕ್ಯಾನ್ಸಲ್ ಆಗ್ತಾ ಇದೆ. ಹಾಗೆ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸು ಅಷ್ಟೇ, ಥರ್ಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್ ಬರಬೇಕಾಗಿತ್ತಲ್ಲ, ಅದನ್ನ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಡಿಗ್ರಿಯನ್ನು ತೆಗೆದುಕೊಂಡಿರ್ತಾರಲ್ಲ, ಈಗ BCom, BA, BBM ಅಂತ, ಅವರು ಕೂಡ ಅಷ್ಟೇ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನಲ್ಲಿದ್ರೆ ಅವ್ರಿಗೂ ಎಕ್ಸಾಮ್ಸ್ ಇರೋದಿಲ್ಲ. ಇಂಜಿನಿಯರಿಂಗ್ ಫೈನಲ್ ಸೆಮ್ ಮಾತ್ರ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಅವಕಾಶವನ್ನು ಸಹ ಮಾಡಿಕೊಡ್ತೀವಿ ಫೈನಲ್ ಇಯರಿಗೆ ಮಾತ್ರ. ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ ಒಂದು 15 ದಿನ ಕಾಲ ಅವ್ರಿಗೆ ಕ್ಲಾಸಸ್ ಕಂಡಕ್ಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಫೈನಲ್ ಇಯರ್ ಸ್ಟೂಡೆಂಟ್ಸ್. ಸೊ ಯಾವ ರೀತಿಯೂ ಎಲ್ಲ 360